ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲ ನಾನು ಅರ್ಧ ಬಟ್ಲಾಗಷ್ಟೇ ಹೆಸರು ಬೇಳೆಯನ್ನು ತೊಗೊಂಡಿನ್ರಿ. ಇನ್ನೊಂದು ಸಿಪ್ಪೆ ದರ್ಸಲೆ ಹೆಸರು ಬೇಳೆ ಇರ್ತಲ್ಲ, ಅದನ್ನಾದರೂ ತೊಗೋಬೋದು. ಇದು ಹೆಸರು ಕಾಳದಿಂದ ಮನೆಯಲ್ಲೇ ಮಾಡಿರುವಂಥ ಬೇಳೆ ರೀ. ಇಲ್ಲ ನಮ್ಮ ಕಡೆ ಬೇಳೆನೇ ಇಲ್ಲ ಅಂದ್ರೆ ನೀವು ಏನು ಮಾಡ್ಬೋದು, ಹೆಸರು ಕಾಳನ್ನೇ ತೊಗೋಬೋದು, ನಡೀತದೆ ರೀ. ನಿಮ್ಮ ಕಡೆ ಯಾವ ರೀತಿ ಏನದಲ್ಲ ಅದನ್ನೇ ತೊಗೋರಿ, ಹೆಸರು ಕಾಳು ಅಥವಾ ಹೆಸರು ಬೇಳೆ. ಈಗ ಅರ್ಧ ಬಟ್ಲಾಗಿರುವ ಈ ಹೆಸರು ಬೇಳೆಯನ್ನು ತೊಳೆದ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಈ ರೀತಿ ಚಾಣಿಯಲ್ಲೇ ಹಾಕಿಬಿಟ್ಟು ತೊಳೆದ್ಬಿಟ್ಟು ತೊಗೋರಿ ನೀವು. ನೋಡಿ, ಇವತ್ತು ನಾನು ಬೇಳೆಯನ್ನು ನೆನೆಸ್ತೇನೆ. ಒಂದು ಸಾಯಂಕಾಲದ ಈ ಹೆಸರು ಬೇಳೆಯಿಂದ ಸಾಯಂಕಾಲದ ತಿಂಡಿ ಅಥವಾ ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈಗ ಆ ಬೇಳೆ ಒಳಗೆ ನೀರನ್ನೆಲ್ಲ ತೆಗೆದುಬಿಟ್ಟು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೋಡಿ, ಈಗ ಇದನ್ನು ಏನು ಮಾಡ್ಬೇಕು ರೀ, ತರಿಯಾಗೇ ಗ್ರೈಂಡ್ ಮಾಡಿಬಿಟ್ಟು ತೊಗೋಬೇಕು. ನೋಡಿ, ಆ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟನೇ ತೊಗೋರಿ. ನೋಡಿ, ಬೇಳೆ ಫೈನ್ ಪೌಡ್ರ್ ಅಂತೂ ಆಗೋಲ್ಲ, ಈ ರೀತಿ ತರಿನೇ ಆಗ್ತದೆ ನೋಡಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ನೀವು ಹೆಸರು ಬೇಳೆ ಎಲ್ಲ ಕಾಳಿದ್ರೂ ಇದೇ ರೀತಿಯೇ ಮಾಡ್ಕೊರಿ, ನಡೀತದೆ. ನೋಡಿ, ಇಲ್ಲಿ ಅರ್ಧ ಬಟ್ಲಾಗಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ನಾನು. ಇದಕ್ಕೆ ಅರ್ಧ ಬಟ್ಲಾಗಷ್ಟೇ ಇನ್ನು ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ಸ್ವಲ್ಪ ಉಗುರು ಬೆಚ್ಚಗಲ್ರಿ, ಜಾಸ್ತಿ ಕಾಯ್ದಿರುವ ನೀರನ್ನೇ ಹಾಕಿರಿ. ಈಗ ಇದನ್ನು ಆ ಬಿಸಿನೀರು ಜೊತೆ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಅವಾಗ ಬೇಳೆ ಎಲ್ಲ ಚೆನ್ನಾಗಿ ಏನಾಗ್ಬಿಡ್ತದೆ, ನೆಂದ್ಬಿಡ್ತದೆ. 10 ನಿಮಿಷ ಸಾಕ್ರಿ. ನೋಡಿ, ಎಲ್ಲ ಚೆನ್ನಾಗಿ ನೆಂದದ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ. ಇಲ್ಲ ನಾನು ಒಂದು ಬಟ್ಲಾಗಷ್ಟ ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಪಾಲಕ್ ಸೊಪ್ಪಲ್ಲಿ ನೀವು ಮೆಂತ್ಯ ಸೊಪ್ಪನ್ನಾದ್ರೂ ಹಾಕ್ಬೋದು. ಒಂದು ಹಣ್ಣು ಮೆಣಸಿನ್ಕಾಯಿ, ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೋಡ್ಬಿಟ್ಟು ಹಾಕೋರಿ, ಇಲ್ಲಾಂದ್ರೆ ನೀವು ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕೋಬೋದು. ಒಂದು ಮೀಡಿಯಮ್ ಸೈಜದ್ದು ಈರುಳ್ಳಿಯನ್ನು ದಪ್ಪಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕುಟ್ಟಿ ಹಾಕಿದ್ದೀನಿ ರೀ ನಾನು. ಇಲ್ಲ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಶುಂಠಿಯನ್ನು ಅಷ್ಟೇ ತುರಿದ್ಬಿಟ್ಟು ಹಾಕ್ಬೋದು. ಒಂದು ಸಣ್ಣ ಆಲೂಗಡ್ಡೆಯನ್ನು ದಪ್ಪಾಗಿನೇ ತುರಿದ್ಬಿಟ್ಟು ಹಾಕಿನಿ ರೀ. ಇಲ್ಲ ಅಂದರೆ ನೀವು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ, ಒಂದು ಸ್ವಲ್ಪನೇ ಚಿಟಿಕೆ ಇಂಗು, ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ರಿಂದ ಖಾರ ನೋಡ್ಬಿಟ್ಟು ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಹವೇಜ್ ಅಥವಾ ಧನಿಯಾನ ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕೋದ್ರಿ ಫ್ಲೇವರ್ ಚೆನ್ನಾಗಿ ಬರ್ತದೆ. ಪೌಡ್ರನ್ನ ಹಾಕಬೇಡ್ರಿ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಆಮ್ಚೂರ್ ಪೌಡ್ರನ್ನ ಹಾಕಿದ್ದೀನಿ. ನೀವು ಚಾಟ್ ಮಸಾಲನೂ ಹಾಕ್ಬೋದು. 2 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು, ಕಡಲೆಬೇಳೆ ಹಿಟ್ಟನ್ನಾದ್ರೂ ಹಾಕ್ಬೋದು ಅಥವಾ ಕಾರ್ನ್ಫ್ಲವರನ್ನಾದ್ರೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ರೀ. ಈಗೆಲ್ಲ ಮಸಾಲೆ ಜೊತೆ ಆ ಬೇಳೆನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ನೀವು ಇನ್ನೇನು ಮಾಡ್ಬೋದು, ಪಾಲಕ್ ಸೊಪ್ಪು ಬದಲಿ ಇಲ್ಲಿ ಮೆಂತ್ಯ ಸೊಪ್ಪನ್ನಾದ್ರೂ ಹಾಕ್ಬೋದು. ಈ ರೀತಿ ತುಂಬ ಭಾರ ಹಾಕಿಬಿಟ್ಟು ಕಲಿಸ್ಬೇಡ್ರಿ. ಇಲ್ಲಾಂದ್ರೆ ಏನಾಗ್ತದೆ, ಪಾಲಕ್ ಸೊಪ್ಪು ಏನಾಗ್ಬಿಡ್ತದೆ, ನೀರು ಬಿಡ್ತದೆ ರೀ. ಅಷ್ಟೇ ಹಗುರಾಗಿನೇ ಎಲ್ಲ ಮಸಾಲೆಯನ್ನು ಏನು ಮಾಡಿರಿ, ಆ ಬೇಳೆ ಜೊತೆ ಮಿಕ್ಸ್ ಮಾಡ್ಕೊರಿ. ನೋಡಿ, ನಿಮ್ಗೆ ಎಣ್ಣೆ ನಡೀತದಂದ್ರೆ ನೀವು ಪಕೋಡನ ಮಾಡ್ಕೋಬೋದು. ಇಲ್ಲ ನಮಗೆ ಎಣ್ಣೆ ಬೇಡ, ಕಡಿಮೆ ಎಣ್ಣೆ ಅಂದ್ರೆ ನೀವೇನು ಮಾಡ್ಬೋದು, ಶಾಲೋ ಫ್ರೈ ಇದನ್ನೇನು ಕಟ್ಲೆಟ್ ಥರ ಮಾಡ್ಕೊಂಡ್ಬಿಟ್ಟು ಶಾಲೋ ಫ್ರೈನೂ ಮಾಡ್ಕೋಬೋದು. ಇಲ್ಲಾಂದ್ರೆ ಸ್ವಲ್ಪ ಒಂದು ಅರ್ಧ ಸ್ಪೂನಾಗಷ್ಟು ಎಣ್ಣೆ ಹಾಕಿಬಿಟ್ಟು ಪ್ಯಾನ್ದಲ್ಲಿ ಬೇಯಿಸ್ಬಿಟ್ಟು ಈ ಕಟ್ಲೆಟ್ ಶೇಪ್ದಲ್ಲೇ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ತಿನ್ಬೋದು. ಆದರೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಪಕೋಡನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕಿಟ್ಟಿನಿ. ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊರಿ. ನೋಡಿ, ಎಣ್ಣೆನೂ ಚೆನ್ನಾಗಿ ಕಾಯ್ದ. ನೋಡಿ, ಇಲ್ಲಿ ಸೋಡಾ ಬಳಸಿಲ್ಲ, ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರ್ತಾವ್ರಿ. ನೋಡಿ, ಬೇಳೆ ನೆನೆಸಿಲ್ಲತ್ತೇನಿಲ್ಲ. ನೀವು ಒಂದು 10 ನಿಮಿಷದಲ್ಲೇ ಇದನ್ನು ಏನು ಮಾಡ್ಬೋದು, ಬೇಳೆನ ತೊಳೆದ್ಬಿಟ್ಟು ಬಿಸಿನೀರು ಹಾಕಿ ಈ ರೀತಿ ಗರಿ ಆಗಿರುವಂಥ ಪಕೋಡಾನ ಮಾಡ್ಕೋಬೋದು. ಕಡಲೆಬೇಳೆ ಹಿಟ್ಟಿನ ಪಕೋಡ ಅಥವಾ ಬಜ್ಜಿಗಿಂತ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಇವು. ನೋಡಿ, ಎಷ್ಟೋ ಜನ ಕಡಲೆಬೇಳೆ ಹಿಟ್ಟಿನಿಂದ ಆ್ಯಸಿಡಿಟಿ ಆಗ್ತದೆ. ಈ ರೀತಿ ಹೆಸರು ಬೇಳೆ ಅಥವಾ ಹೆಸರು ಕಾಳು ಯಾವುದಿಂದಾದ್ರೂ ನೀವು ಏನು ಮಾಡ್ಬೋದು, ಇದನ್ನು ಮಾಡ್ಕೋಬೋದು. ನೋಡಿರಿ, ಇದನ್ನು ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲನವರು ಶುಂಠಿಯನ್ನು ಅಷ್ಟೇ ಕಟ್ ಮಾಡಿ ಅಥವಾ ತುರಿದ್ಬಿಟ್ಟು ಹಾಕ್ಬೋದು ರೀ. ನೋಡಿ, ಎಷ್ಟು ಚೆನ್ನಾಗಿ ಬಂದಾವೆ. ಆ ಉಳಿದಿರುವ ಹಿಟ್ಟಿನಿಂದನೂ ಎಲ್ಲ ಪಕೋಡಾನೂ ಕರೆದ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ, ಎಲ್ಲ ಪಕೋಡಾನ ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ನಾನು ನಿಮ್ಗೆ ಸಮೀಪದಿಂದನೂ ತೋರಿಸ್ತೀನಿ. ಒಂಚೂರೂ ಎಣ್ಣೆ ಹಿಡ್ದಿಲ್ಲ. ತುಂಬ ಡ್ರೈ ಅದಾವೆ ಮತ್ತು ತುಂಬ ಕ್ರಿಸ್ಪಿ ಅದಾವೆ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಾವೆ. ಇದನ್ನು ನೋಡಿರಿ, ಎಣ್ಣೆನೂ ಹಿಡ್ದಿಲ್ಲ. ಇದ್ರ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ ನಿಮಗೆ. ನೋಡಿ,
ಎಷ್ಟು ಕ್ರಿಸ್ಪಿಯಾಗಿ ಬಂದಾವ. ನೀವು ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆ, ಮಯೋನೀಸ್ ಜೊತೆ ಇದನ್ನು ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡ್ಬೋದು ನೋಡಿರಿ. ಈಗಂತೂ ಚಳಿ ಅದ, ಈ ರೀತಿ ಟೀ ಕಾಫಿ ಜೊತೆ ಬಿಸಿ ಬಿಸಿಯಾಗಿ ಹೆಸರು ಬೇಳೆ ಅಥವಾ ಹೆಸರು ಕಾಳದಿಂದ ಈ ರೀತಿ ಪಕೋಡಾನ ಖಂಡಿತನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಚೆನ್ನಾಗಿ ಬಂದಾವ. ಈಗ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ನಮಗೆ ಎಣ್ಣೆ ಬೇಡ ಅಂದ್ರೆ ನೀವೇನು ಮಾಡಿರಿ, ಶಾಲೋ ಫ್ರೈಯನ್ನು ಮಾಡಿಬಿಟ್ಟು ಮಾಡ್ಕೊರಿ, ನಡೀತದೆ. ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆಯ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.